ನಾನೇನಾದ್ರೂ ಸ್ಟ್ರೈಕು ಅಂತ ಅಲ್ಲೇ ಕೂತಿದ್ದಿದ್ರೆ ಅವರೆಲ್ಲ ಸೇರ್ಕೊಂಡು ನನ್ನನ್ನು ಫುಡ್ ಪಾಲ್ ಮಾಡ್ಕೊಂಡ್ಬಿಡ್ತಿದ್ರು. ನೀವು ಅವತ್ತು ಅಲ್ಲಿ ಇರಲಿಲ್ಲ, ಇದ್ದಿದ್ರೆ ಗೊತ್ತಾಗಿರ್ತಿತ್ತು. ಅದೆಲ್ಲ ಬಿಟ್ಟಾಕಿ ಬಾಲರಾಜ್, ಅದೆಲ್ಲ ಮುಗ್ದೋಗಿರೋ ಕತೆ. ನಾನು ಇವಾಗ ಯಾಕೆ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಕರೆದಿದ್ದೀನಿ ಗೊತ್ತಾ? ಯಾಕೆ? ನೀವು ಮತ್ತೆ ಕೆಲ್ಸಕ್ಕೆ ಬರಬೇಕು ಬಾಲರಾಜ್. ಏನ? ನಾನು ಮತ್ತೆ ಕೆಲ್ಸಕ್ಕೆ ಬರ್ಬೇಕಾ? ಯಾಕೆ ಸರ್? ನಾನು ಮಾನ ಮರ್ಯಾದೆಯಿಂದ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಅದೆಲ್ಲ ಈಗ ನಾನು ನೋಡ್ಕೊಳ್ತೀನಿ, ನೀವು ಸುಮ್ಮನೆ ಕೆಲ್ಸಕ್ಕೆ ಬನ್ನಿ. ಸರ್, ನಾನು ಆ ಗಾರ್ಮೆಂಟ್ಸಲ್ಲಿ ಎಷ್ಟು ಗಂಭೀರವಾಗಿದ್ದೆ ಅಂತ ನಿಮಗೆ ಗೊತ್ತು ತಾನೆ? ಆ ಕೆಲಸ ಮಾಡೋರು ಮುಂದೆ ಎಲ್ಲ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ದರ ದರ ಅಂತ ಆಚೆ ಹಾಕಿ ಗೇಟ್ ಬೀಗ ಹಾಕಿದ್ರು. ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿಬಿಟ್ರು. ಅದು ಅಲ್ಲದೇನೆ ನಮ್ಮ ಮನೆಗೆ ಪೊಲೀಸ್ನವ್ರನ್ನ ಕಳಿಸಿ ನನ್ನ ಅರೆಸ್ಟ್ ಮಾಡಿಸಿ ಲಾಕಪ್ ಹಾಕಿಸಿ ಅಲ್ಲಿ ನನಗೆ ಯಾವ ರೀತಿ ಹಿಂಸೆ ಕೊಟ್ಟರು ಗೊತ್ತಾ ಸರ್? ಅದು